Hello everyone, welcome to Target KSLU. So students ಎಲ್ಲ revaluation, challenge evaluation results wait ಮಾಡ್ತಾ ಇದ್ದೀರಾ. ಬಟ್ ಇನ್ನೂ ಯೂನಿವರ್ಸಿಟಿ ಪಬ್ಲಿಷ್ ಮಾಡಿಲ್ಲ. 30th ನವೆಂಬರ್ ಒಳಗಡೆ ಮಾಡಬೇಕಾಗಿತ್ತು. ಇವತ್ತು ಡಿಸೆಂಬರ್ 2nd ಸೋಮವಾರ 2nd ಡಿಸೆಂಬರ್ ಇವತ್ತು ಈವ್ನಿಂಗ್ ಆಗ್ತಾ ಇದೆ ಅರೌಂಡ್ 6 PM. ಬಟ್ ಇಲ್ಲಿವರೆಗೂ ಯೂನಿವರ್ಸಿಟಿ ರಿಸಲ್ಟ್ ಡಿಕ್ಲೇರ್ ಮಾಡಿಲ್ಲ. ಈಗ ನೆಕ್ಸ್ಟ್ ಪ್ರಶ್ನೆ ಯಾವಾಗ ಮಾಡ್ತಾರೆ? ಸ್ಟೂಡೆಂಟ್ಸ್ ಕೇಳೋದೇ ನೆಕ್ಸ್ಟ್ ಪ್ರಶ್ನೆ ಏನು, ಯಾವಾಗ ಮಾಡ್ತಾರೆ? ಬಟ್ ನಾವು 2 ಸರಿ ಕಾಂಟ್ಯಾಕ್ಟ್ ಮಾಡಿದ್ರು, ಏನು ಯಾರು ಪಿಕ್ ಮಾಡಿಲ್ಲ. ಕೆಲವು ನಮ್ಮ ಸ್ಟೂಡೆಂಟ್ಸ್ ಫೋನ್ ಮಾಡಿದ್ರು, ಅವ್ರಿಗೆ ಹೇಳಿದ್ರಂತೆ ಇನ್ನೊಂದು 3 days ಆಗುತ್ತೆ ಅಂತ ಹೇಳಿದಾರಂತೆ. ಓಕೆ, ಸೊ ಇನ್ನು 3 days ಮಾಡ್ತಾರೋ 7 days ಮಾಡ್ತಾರೋ ಅಥವಾ ಅಪ್ ಟು 10th ಡಿಸೆಂಬರ್ ಇನ್ನು 10 ದಿವಸ 8 ದಿವಸ ಮಾಡ್ತಾರೋ ಇದೇನೂ ಗೊತ್ತಿಲ್ಲ. ಸ್ಟೂಡೆಂಟ್ಸು ವೇಟ್ ಮಾಡೋದು ಬಿಟ್ಟರೆ ಬೇರೆ ಆಪ್ಷನ್ ಏನೂ ಇಲ್ಲ. ಸೊ ಹಾಗಾಗಿ ವೇಟ್ ಮಾಡಿ, ಯಾಕಂದರೆ ಏನು ಮಾಡೋಕ್ಕಾಗೋದಿಲ್ಲ, ಇಷ್ಟು ಲೇಟ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಜನವರಿಯಿಂದ ಎಕ್ಸಾಮ್ಸ್ ಇದೆ. ಓಕೆ, ಜನವರಿ 15 ಆನ್ವರ್ಡ್ಸ್ ನಿಮ್ಮ ಅಕಾಡೆಮಿಕ್ ಕ್ಯಾಲೆಂಡರ್ಲಿ ಮೆನ್ಷನ್ ಮಾಡಿದ್ದಾರೆ ಏನಂತ, ನಾವು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಸ್ತೀವಿ ಅಂತ. ಸೊ ಟೈಮ್ ಎಷ್ಟಿದೆ? ಇನ್ ಕೇಸ್ RVCV ರಿಸಲ್ಟ್ ಫೇಲ್ ಆದರೆ ಪ್ರಿಪ್ರೇಷನ್ ಮಾಡಲಿಕ್ಕೆ ಏನು ಟೈಮ್ ಉಳಿಯುತ್ತೆ? ಓಕೆ, ಸೊ ಯೂನಿವರ್ಸಿಟಿ ಅವರು ತುಂಬ ಅಂದರೆ ವ್ಯಾಲ್ಯುವೇಷನ್ ನೋಡಿದರೆ ಆ ಥರ, ರಿಸಲ್ಟ್ ಪಬ್ಲಿಷ್ ಮಾಡೋದು ನೋಡಿದರೆ ಈ ಥರ, ಇನ್ನು ಪ್ರಿಪ್ರೇಷನ್ಗೆ ಎಲ್ಲಿ ಸಿಗುತ್ತೆ ಟೈಮು? ಈಗ ಜಸ್ಟ್ ರಿಸಲ್ಟ್ ಬಂದಿದ್ದು ಒಂದು 7 ಡೇಸ್ ಅಂದರೆ 1 ವೀಕ್ ಒಳಗಡೆನೆ ನಿಮಗೆ ಎಕ್ಸಾಮ್ ಫೀಸ್ ಕಟ್ಟಲಿಕ್ಕೆ ನೋಟಿಫಿಕೇಶನ್ ಕೊಡ್ತಾರೆ, ಎಕ್ಸಾಮ್ ಫೀಸ್ ಪೇ ಮಾಡಿ ಅಂತ. ಆ ಕಡೆ 15th ಆನ್ವರ್ಡ್ಸು ಎಕ್ಸಾಮ್ಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡಿ, ಯಾವಾಗ ಬಿಡ್ತಾರೆ ಗೊತ್ತಿಲ್ಲ. ಇಮ್ಮಿಡಿಯೇಟ್ ರಿಸಲ್ಟ್ ಪಬ್ಲಿಷ್ ಆದ ತಕ್ಷಣ ನಾನೊಂದು ವಿಡಿಯೋ ಮಾಡಿ ಹಾಕ್ತೀನಿ, ಅಥವಾ ವಾಟ್ಸಪ್ ಚಾನಲ್ ಇದೆ, ವಾಟ್ಸಪ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಪ್ರತಿಯೊಂದಕ್ಕೂ ವಿಡಿಯೋ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ವಾಟ್ಸಪ್ ಚಾನಲಲ್ಲಿ ಅಪ್ಡೇಟ್ ಕೊಡ್ತೀನಿ. ನೀವು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಚಾನಲಿಗೆ ಫಾರ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ, ಸೊ ವಿಡಿಯೋ ಎಲ್ಲರ ಹತ್ರ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು, ಆಮೇಲೆ ಕಾಲೇಜ್ ಗ್ರೂಪ್ಸು, ಓಕೆ, ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಹೊಸದಾಗಿ ಬಂದಿರೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.